ಕಡ್ಗಾಯಿ ಭಾರಿ ಮಸ್ತ್ ಅದಾವ ನೋಡು. ಒಳ್ಳೆ ಗುಂಟ್ರಕಾಯಿ ಖಾರ ಭಾಳ ಹಾಕ್ಬಾರ್ದು, ಇದನ್ನ ಕಟುಗ್ ಹಾಕ್ಬೇಕು. ಅದಕ್ಕೆ ರೀ ಅಮ್ಮಾರ ನಾನು ಇವ ಇರ್ಲಿ ಅಂತೇಳಿ ಹೇಳಿ ಕಳಿಸಿದ್ದೆ ಅವ್ರಿಗೆ. ಏಟ್ ಮುಡ್ತಂತ ಇದಕ್ಕೆ ರೊಕ್ಕ? 10 ಕಿಲೋ ಮೆಣಸಿನ್ಕಾಯಿಗೆ 3100 ರೂಪಾಯಿ ರೀ. ಸಸ್ತಾ ಆತನ ಅಲ್ಲ, ಏನು ತುಟ್ಟಿ ಆತ? ನಿಮ್ಮ ಅವನ ತುಟ್ಟಿ ಆತ್ ಬೇ, ಸಸ್ತಾ ಹೆಂಗಾತು? ಇಲ್ರಿ ಮಾವರ, ಅದಾವು ಒಣಮೆಣ್ಸಿಕಾಯಿ ತುಟ್ಟಿ ಅದಾವಲ್ರಿ ಮಾವರ. ಯಾವ ಬಿಡು, ಒಣಮೆಣ್ಸಿಕಾಯಿ ತುಟ್ಟಿದಾವಂತ. ಗುಂಟ್ರಕಾಯಿ ಬಿಟ್ಟು ಅವು ಡುಮ್ಮನ್ ಕಾಯಿ ಬರ್ತಾವಲ್ಲ ಅವು ನೀರ್ಗಾಯಿ, ಅವು ಏನು ಮಸ್ತಿದ್ವು ಮೆಣಸಿನ್ಕಾಯಿ. ಬಿಕ್ಕದಂಗೆ ಕರೇ ಅಷ್ಟು ಚಲೋ ಇದ್ವು ನೋಡಿ ಮೆಣಸಿನ್ಕಾಯಿ. ಅವನ್ನ ತೊಗೊಂಡಿದ್ರೆ ಹಾಕಿದ್ದಿಲ್ಲನ, ಶಾನೇರ್ ಲೆಕ್ಕಲ್ಲ ನಿಮ್ದು. ಅವು ಆದ್ರೆ ಖಾರ ಇರ್ತಿದ್ದಿಲ್ಲ ತಗ, ರುಚಿ ಹತ್ತಿತ್ತು ಅಡಿಗೆ. ಈ ಕಕ್ಕಟ್ ಖಾರ ಹಾಕುತ್ತಲೇ ಒಟ್ಟು ಹೆಚ್ಚಿಗೆ ಹಾಕಿದ್ರೆ ಅಂದ್ರೆ ಮುಕುಳಿ ಬಾಯಿ ಕೂಡ ಉರ್ಸ್ಕೊಳ್ಳೋದಿಲ್ಲ. ಮಾವರ ನಾನೇ ಹೇಳಿದ್ರಿ ಗುಂಟ್ರಕಾಯಿ ತಗೊಳ್ಳೋಣ ಅಂತೇಳಿ. ಯಾಕಂದ್ರೆ ನೋಡ್ರಿ ಗುಂಟ್ರಕಾಯಿ 1-2 ಚಮಚ ಖಾರ ಪುಡಿ ಹಾಕೋ ಜಾಗದಾಗ 1 ಚಮಚ ಹಾಕಿದ್ರೆ ಆತಪ್ಪ. 2 ಚಮಚ ಖಾರ ಪುಡಿಗೆ 2 ಸಲ ಅಡಿಗೆ ಹಾಕತಿಲ್ರಿ, ನಮ್ಗೊಟ್ಟು ಖಾರ ಪುಡಿ ಉಳಿತೈತಿಲ್ರಿ. ಅದಕ್ಕೆ ಈ ಗುಂಟ್ರಕಾಯಿ ಇಲ್ಲದ್ದು ಆ ನೀರ್ಗಾಯಿ ತೊಗೊಂಡ್ವಿ ಅಂದ್ರೆ ಖಾರ ಇಲ್ಲ ಪಾರಿಲ್ಲ, ಹಂಗ ಸುರ್ವಿದ್ದ ವರ್ಷ ಬರೋ ಖಾರ ಪುಡಿ 6 ತಿಂಗಳಿಗೆ ಖಾಲಿ ಆಕತಿ. ಅದಕ್ರಿ ಮಾವರೇ ತಲೆ ಅನ್ಬೇಕು ನೀನ್ ಸೊಸಿದ್ ಬಿಡಪ್ಪ. ಇಂಥದ್ರಾಗೆಲ್ಲ ಶಾಣೆ ಅದಾಳ. ಆದ್ರ ಮೊನ್ನೆ ನೋಡಿದ್ರೆ ನನಗೆ ಶೇರೆ ಮಾಡಿಕೊಟ್ಟಿದ್ದು ತೊಳಿಲಾರ್ದ ಅಂಡರ್ವೇರ್ ನೀರಾಗಿ ಎದ್ದು ಹಿಂಡಿ ಹೊಲಸ್ಕ ದ್ರಾಕ್ಷಿ ಹಣ್ಣು ಕಚಪಚ ತುಳುದು ಹೋಗಯ್ಯವ ಶೇರೆ ನೀ ಸರಿ ಮಾಡಿದ್ದಿಲ್ ಬಿಡುವ. ಅಯ್ಯೇ ಏನ್ ಬುದ್ಧಿ ಐತಿಲ್ಲ ನಿಮಗ? ಯಾಕ್ರಿ ಐತಿಯರ? ಅಲ್ಲ ಹುಡುಗ ಆಡುದಿಲ್ಲ, ಇಲ್ಲೇ ಒಣ ಮಿಷ್ಕೆ ತುಂಬ ತೆಗಿಯಾಕತ್ತಿರಲ್ಲ, ಆತ ಬಾಗಲ್ ಹಾಕುಂತ ಒಂದು ತಡಪಲ್ ಹಾಸಿ ತೆಗ್ದಿದ್ರ ಆಕಿತ್ತತ್ತಾಗ. ಅದು ನೀನಾರ ಯಾಕೆ ತೆಗಿಯಾಕತ್ತಿ? ಹುಡುಗನ ಮುಕಳಿ ತೊಳಿತಿ ಮಾಡ್ತಿ, ಕೈ ಎತ್ಕೋತಿ, ಕಣ್ಣು ಬಾಯಿ ಮುಟ್ತಿ, ಉರಿಯಾಕತ್ತಂದ್ರೆ ಏನ್ ಮಾಡ್ತಿ ಕೂಸಿಗೆ? ನೀನಾದ್ರೂ ಯಾಕೆ ಇಷ್ಟು ಬಕ್ಕೊಂಡು ಅದನ್ನ ಕೆಲಸ ಮಾಡಕತ್ತಿರ್ರಿ ಅತ್ತೆಯರ? ಹೇಳ್ರಿ ಇಬ್ರು ಹೇಳ್ರಿ, ನಾ ಅಲ್ಲಿ ಬಾಗಲಾಗ ಒಂದು ತಡಪಲ್ ಹಾಸಿ ಒಟ್ಟು ಗಿರ್ಜಿನ ಅದು ಕರ್ಕೊಂಡು ಮಾತಾಡ್ಕೊಂತ ತುಂಬ ತೆಗಿತೀನಿ ನಾನು. ನೀವು ಹೇಳ್ರಿ, ಕೈ ಬಿಡ್ರಿ ನೀವು. ಇಲ್ಲಡ ಇವನ್ನೆಲ್ಲ ತುಂಬಿ ಆತಾಗಿಡುವ. ಇಲ್ಲ ಹುಡುಗನ ಎಲ್ಲಿ ತಗೊಂತಿ ತುಂಬ್ತು ಮುರಿದಿ ಇಷ್ಟೊತ್ತ ನಾನು ಕೈ ಕಕ್ಕಟ್ ಖಾರ ಹತ್ತಾಗ. ಆ ಸೀರೆ ಕಳಿ ಮೊದಲು ಬೇರೆ ಸೀರೆ ಉಟ್ಕೋ, ಆ ಕೈ ಹೋಗಲ್ಲ ಸಬ್ಕಾರ ಹಚ್ಚಿ ಸ್ವಚ್ಛ ತೊಳ್ಕೊಂಬ. ಹುಡುಗನ ಕಣ್ಣ ಪಣ್ಣಾಗ ಹಾರಿತ್ತು. ಅಯ್ಯೋ ಹೌದು ನೋಡು, ಲಕ್ಷಣ ಆಗಿಲ್ವಾ ನನಗೆ? ನೀವು ಕಾಲು ಕುಂತ ಕುಂತಿರಲ್ರಿ, ಇಲ್ಲೇ ಹೇಳ್ಬಾರ್ದನೆ ಹುಡುಗ ಆಡ್ತತಿಲ್ಲೇ ಬರೇ ಮುಕ್ಕಳು ಉರ್ಯಾಕತ್ರ ಗತಿ ಏನಂತೇಳಿ. ಅದಲ್ದ ಬೀಜ ಪಜ ಕಣ್ಣಾಗ ಹಾರ್ತು ಮೂಗ್ರ್ಯಾಗ ಹಾಕೊಂತ ಇಲ್ಲ ಬಾಯಾಗ ಇಟ್ಕೊಂತಂದ್ರ ಏನ್ ತುಸಾಕಾರದವ ಗುಂಟ್ರಕಾಯಿ ಇಲಿ 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 ಅಂತ ಹುಡುಗ. ಬಾರಿ ಬಿಡ ನಿಮ್ದು ಅತಿ ಸುಸಿದ್. ನೀವು ಏನಾರ ಮಾಡಿದ್ರಲ್ಲಿ ನಾನು ಬೈತೀರಿ ಕುಂತವಂಗ. ನಾನು ಪಾಡಿ ನಾ ಕುಂತನಿಲ್ಲೇ ಒಂದು 50 ರೂಪಾಯಿ ಕೈಯಾಗಿಲ್ಲ, ನಿಮ್ದೊಂದು ರಾಡ್ ಎತ್ತಾಗ ದುಡ್ದಿದ್ ರೊಕ್ಕ ಎಲ್ಲ ಇಸಿಸ್ಕೊಂಡು ಕುಂದಿರ್ತೀರಿ. ಸುಮ್ಮನೆ ನಿನ್ ಮ್ಯಾಗ ನನಗೆ ಎಟ್ ಬೇಕಟ್ ರೊಕ್ಕ ಇಟ್ಕೊಂಡು ಆಮೇಲೆ ಕೊಡ್ಬೇಕಾತ್ ನಾನು ನಿಮ್ಗೆ. ಅದೊಂದು ಮಾಡ್ರಿ, ಕಡಿಮೆ ಐತಿ. ಇರೋಡ ಹೋಗ್ವಾ, ಸೀರೆ ಕಳೆದು ಸ್ವಚ್ಛ ಕೈ ಕಾಲು ಮುಖ ತೊಕ್ಕೊ. ತುಂಬ ಕೈಲೇ ಇರೋಡಿ ಮೆಣಸಿಕಾಯಿ ಎಲ್ಲ ತುಂಬಿ ಬಿಟ್ಟಾಗ ಹೊರಗಲ್ಲಿ ಬಾಗಿಲಕ್ಕೆ ಇಟ್ಟು ಬರೋದು. ನಾ ಅಲ್ಲೇ ತಡಪಲಾಸಿ ತುಂಬ ತೆಗಿತೇನಂತ ಏನು ಹಂಗ ಕೈ ಎಲ್ಲ ಸ್ವಚ್ಛ ತೊಳ್ಕೊ, ಕಾಲು ತೊಳ್ಕೊ. ಏನು ರೀ ನೀವೇನು ಮೆಣಸಿಕಾಯಿ ಮುಟ್ಟಿರೇ ಏನು ಹಂಗ ನಿಂತಿದ್ರೆ? ನಾನು ಒಂದು ಮೆಣಸಿನಕಾಯಿ ಮುಟ್ಟಿಲ್ಲ. ಹಂಗಾರ ತಗೋರಿ, ಇಲ್ಲಿ ಹುಡುಗನ್ ತಗೋರಿ, 2 ಮಿನಿಟ್ ಓಟು ನೆಲ ಒರೆಸ್ತೇನೆ ಇದನ್ನು. ಹೋಗುವ ಬಗ್ಗೆ ಒರೆಸ್ಬೇಡ, ಹೋಗು. ಹೇಳ್ ಆ ಮೆಣಸಿಕಾಯಿ ತಗೊಂಡು ಹೇಳುವ. ಹ್ಞೂ ರೀ ಅತ್ಯಾರ. ನಗ್ತಾನ ನೋಡ್ ಮಗ. ಅಲ್ಲಿ ನಿಮ್ಮಮ್ಮ ಒಂದ ಸಮನ ಒದರಾಡಕತ್ತಾಳ. ಅಲ್ಲಿ ಪೂಲನ್ ದೇವಿ ಇದ್ದಂಗ ಅದಾಳಕಿ, ಒಂದ್ ಅಳತಿ ಮಾರಿ ಮುತ್ತು ಅವ್ರ ಅಕ್ಕ ಒದರಾಕತ್ತಿರೋದ್ ನೋಡಲ್ಲಿ. ನೀ ನಗ್ತೀಯನ್ ಮಗನ? ತಗೋರ್ವಾ, ಕುಂಚಿಗೆ ಹೊಲ್ಸೇನೆ ನೋಡಿ ನಿನ್ನ ಮಕ್ಕಳಿಗೆ ಹಿಡಿ. ಚಲೋ ಅದಾವಲ್ಲ ಬೇವ, ಮಸ್ತ್ ಅದಾವ ಯವ್ವ. ಅವು ಮೊನ್ನೆ ನಾನು ಅವಾಗಿನವೆಲ್ಲ ತೆಗೆದಿಟ್ಟಿದ್ದು ತಮ್ಮ ಕಟ್ಟಿದ್ವು ವಾಪಸ್ ಕೊಟ್ಟಿದ್ದೆಲ್ಲ ನಂಗೆ, ಹುಡುಗರಿಗೆ ಕಟ್ ಅಂತೇಳಿ. ತೊಂಬೈಲ್ಲ ಅವನ್ನೆಲ್ಲ ಚೆಲ್ ಬಿಡ್ತೇನೆ, ಹೌದಿಲ್ಲ? ಚೆಲ್ ಬಿಡ್ಲ ಹಂಗಾರ? ಹುಚ್ಚರ್ ಸಂತಿ ಚೆಲ್ಬೇಡ, ತೊಂಬೈಲೆ ನಾ ಎಲ್ಲ ತೆಗೆದಿಡ್ತೇನೆ. ಇವಾದ್ರೂ ಅಷ್ಟೇ ನಿನ್ನ ಮಕ್ಕಳಿಗೆ ಕಟ್ಟಿಂದ ಮುಗಿತಂದ್ರೆ ಚಂದಾಗಿ ಟಿಜುರ ತೆಗೆದಿಡ. ಇಲ್ಲ ತೊಂಬೈಲೆ ನಾನು ಸಂದಕದಾಗ ತೆಗೆದಿಡ್ತೇನೆ. ಅವೇನು ನಿನಗೆ ಪಾಲ್ ಬಿಡ್ಯಾವು ಯವ್ವ? ಎಲ್ಲ ಭಾಳ ಹಳೆ ಹೋಗ್ಯವು. ಹಳೆವರಾಗ್ಲಿ ಹೊಸವರಾಗುವಲ್ಲಕ್ಕ, ಮಕ್ಕಳು ನೆನಪಲಿ ಅವ ತೆಗೆದಿಡ್ಬೇಕು. ಹಂಗೆಲ್ಲ ಚೆಲ್ಲಬಾರ್ದವನ್ನ. ಕುಂಚಿಗೆ ಇವನ್ನೆಲ್ಲ ತೆಗೆದಿಟ್ರೆ ಏನು ಗೊತ್ತನ, ಒಂದು ಖುಷಿ ಅವೆಲ್ಲ ಒಂದು ನೆನಪವು ಗೊತ್ತನ. ಅಯ್ಯೋ ಬೇಕಂದರಿಗೆ ಸಿಗುದಿಲ್ಲ, ನಿನಗೇನು ಗೊತ್ತೈತಿ? ಅವನ್ನೆಲ್ಲ ಕಾದಿಟ್ಟು ನಾಳೆ ದೊಡ್ಡವಾಗಿಂದ ನೀನು ಕಾಲೇಜಿಗೆ ಹೋಗೋತ್ನಾಗ ಒಮ್ಮೆ ನಾನು ನಿನಗೆ ತೋರಿಸಿದ್ನಲ್ಲ, ನೀನು ಪೆಂಟ್ರ ಗೆಜ್ಜಿ, ಮಾವಿನಕಾಯಿ ಗೆಜ್ಜಿ, ಗುಂಡಗಡಿಗೆ, ಕುಂಚಿಗೆ, ನಿನಗೆ ಹಾಸಿ ಮನಗಿಸ್ತಿದ್ದಿದ್ದು ಇದು ಏನವ ಚವಾಳಿ ಎಲ್ಲ ನೋಡಿ ಎಷ್ಟು ಖುಷಿ ಪಟ್ಟಿದ್ದಿ. ಇದ್ರ ಮಕ್ಕೋತಿದ್ನಿ ಎಂದೇ ನಾನು ಅಂತೇಳಿ. ಮತ್ತೆ ಅದಕ್ಕೆ ನಿಂಗೆ ಅವೆಲ್ಲ ಗೊತ್ತಾಗೋದಿಲ್ಲ, ಅವೆಲ್ಲ ಒಂದು ಖುಷಿ ಅವು. ತೊಂಬಲ್ಲಿ ತೆಗೆದಿಡ್ತಾನೆ. ಚೆಲ್ಬೇಡವ, ಯಾವ ಮಕ್ಕಳು ಚೆಲ್ಬೇಡ. ಈಗಿನ ಕಾಲದಾಗ ಯಾರವ ಇವನ್ನೆಲ್ಲ ತೆಗೆದಿಡ್ತಾರ? ಕಾಲ ಯಾವ್ದಾದ್ರೆ ಏನು ತೆಗೆದಿಡ್ಬೇಕನ್ನೋರು ಹೆಂಗಾದ್ರೂ ಇಡ್ತಾರ. ಕಾಲಕ್ಕೆ ಹೊಂಟ್ಲಿಕ್ಕೆ ಏನ ಮಕ್ಕಳು ಅವೆಲ್ಲ ನೆನಪವು, ಒಂದು ಖುಷಿ ಅವು. ನೋಡ್ದಾಗೆಲ್ಲ ನೆನಪಾಗಬೇಕು, ಹಿಂಗಿತ್ತಲ್ಲ ನನ್ನ ಮಗ ನನ್ನ ಕೂಸು ಅಂತೇಳಿ. ಅವ್ರಿಗೂ ಅಷ್ಟೇ ಇದೆಲ್ಲ ನಾನು ಉಪಯೋಗಿಸಿದ್ದೇನೆ ಅಂತ ಖುಷಿ ಆಕೈತಿ. ಅವೆಲ್ಲ ನಿನಗೇನು ಗೊತ್ತು? ಕಬ್ರಿಗೇಡಿ ತೊಂಬಲ್ಲಿ ತೆಗೆದಿಡ್ತೇನೆ ಅವನ್ನೆಲ್ಲ. ಈಗ ಇವ್ನು ಹೊಸ ಕಟ್ಟ ಹುಡುಗರು ದೊಡ್ಡವಾಗಿ ಕುಂಚಿ ಕಟ್ಟೋದು ಬಿಡ್ತೀಯಲ್ಲ, ಹೋಗವಂತ ನನ್ನ ಕೈ ಕೂಡ ನಾ ತೆಗೆದಿಡ್ತೇನೆ. ಆತ್ ತಗೋ ರೀ. ಏನಾದ್ ನಿಮ್ಗೆ? ಅಪ್ಪ ಯಾಕ ಭಾಳ ಬೆಪ್ಪಾಗಿ ಕುಂತಾನ? ಓ ಯಾಕ ಮಾನಸ, ಯಾಕ ತಲೆ ಬರಬರಿ ಐತಿಲ್ಲ ನಿನಗ? ಅಯ್ಯ ಕಬರ್ಗೇಡಿ, ನೀನು ಯಾರು ಹಾಡ್ದಿಲ್ಲ, ಇನ್ನು ಯಾವಾಗ ಬರೋದು ಬುದ್ಧಿ ನಿನಗ? ಅಪ್ಪಲ್ಲ ಅವ ಬೆಪ್ಪ ಅಂತೀಯನ? ಹಂಗೆಲ್ಲ ಅನ್ಬಾರ್ದವ ಇವ.
ಅಪ್ಪಗ ಮರ್ಯಾದೆ ಕೊಡ್ಬೇಕು. ಬೆಪ್ಪ ಅಂದ್ರೆ ಏನದ ಅರ್ಥ? ಯವ್ವ ನಾ ಇಲ್ಲಂದ ನೀವ ಆತೋಬೆ ತಪಾತ್. ಈಗ ತಪಾತ್ ಅಂದ್ರೆ ಮೊದ್ಲು ಅನ್ಬಾರ್ದು. ನೋಡಲ್ಲ ನನ್ನ ಮಗ ಎಷ್ಟು ಸಪ್ಪ ಕುಂತಾನ, ಆಗಲಿಂದ ಅವನ್ನ ನೋಡಾಕತ್ತೇನಿ. ಯಾಕ ಒಂದ್ ನಮ್ಮನಿನ ಕುಂತ ಬಿಟ್ಟಾನ. ರೀ ಏನಾತ್ರಿ? ಏನಾತು? ಯಾವ್ದಾರ ಒಂದು ದಂಧೆ ಚಾಲು ಮಾಡ್ಬೇಕಲೇಪ್ಪ. ಇದ ಹೊಲನ ನಂಬ್ಕೊಂಡಿದ್ರ ಕೆಲ್ಸ ಆಗು ಮಾತಲ್ಲಿದ ಕರೇನ. ಯಾವ್ದಾರ ಒಂದು ದಂಧೆ ಚಾಲು ಮಾಡ್ಬೇಕು, ಸಣ್ಣಗೆ ದುಡಿಯಾಕ ದುಡಿಮಿ. ಯಾಕಂದ್ರೆ ಇದೇನಾತಂದ್ರೆ ಈಗೆಲ್ಲ ಮೈ ಮೇಲೆ ಬಂದ್ಬಿಟ್ಟತಿ ಇದು. ಹಿಂಗೆ ಬಿಟ್ರೆ ನಡೆಯಂಗಿಲ್ಲ. ಬರೀ ಹೊಲ ನಂಬ್ಕೊಂಡ್ರೆ ಏನಕ್ಕತ್ ಬಿಡ್ಲಿ. 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕೈಯಾಗ ರೊಕ್ಕ ಪೀಕ್ ತಗ. ನಾನು ಒಂದು ಎಲ್ಲಾರ ಒಂದು ದುರ್ಗದ ಬೇಲಾಗರ ಆಗಲಿ, ಈ ಬಸ್ ಸ್ಟ್ಯಾಂಡ್ ಕಡೆ ಆಗಲಿ, ಏನಾರ ಒಂದು ದುಡಿಮೆ ಮಾಡ್ಬೇಕಂತದನಿ. ಏನು ಮಾಡೋನು ಇಬ್ರು ಸೇರಿ? ಹುಡುಗನ ನೋಡ್ಕೊಳಕ್ಕೆ ಅವು ಅದಾಳ, ಇನ್ನು ಈಕಿ ಮಾನಸ ಈಗ ಸದ್ಯ ಮನ್ಯಾಗ ಅದಾಳ, ಆಮೇಲೆ ಆಕಿ ಬಾಡಿಗೆ ಆಕಿ ಗಂಡು ಮನೆಗೆ ಹೋಗ್ಕಾಳ. ಈಗ ಇಬ್ಬರೇ ಇರ್ತೀವಿ. ಒಂದು ಏನಾರ ದುಡಿಮೆ ಮಾಡ್ಬೇಕ್ಲಿ. ಯಾಕಂದ್ರೆ ಜೀವನ ಮನುಷ್ಯ ₹1 ಕೈಯಾಗ ರೊಕ್ಕ ಇಲ್ದಂಗೆ ಆಗ್ಬಿಡತ್ತೆ ನೋಡು ಗಿರ್ಜಿ. ಏನ್ ಮಾಡ್ಬೇಕಂತ ಮಾಡೀರಿ? ಏನ್ ಮಾಡಕ್ಕೂ ಕೈಯಾಗ ಬಂಡವಾಳ ಬೇಕಲ್ರಿ. ನಾವು ಯಾಕೆ ಇಡ್ಲಿ ಅಂಗಡಿ ಮಾಡಬಾರ್ದು? ಇಡ್ಲಿ ಸಂಜೆಗೆ, ಬೆಳಗ್ಗೆ ಇಡ್ಲಿ ಚಟ್ನಿ ಅಷ್ಟೇ, ಸಂಜೆಗೆ ಬಜ್ಜಿ ಮಿರ್ಚಿ ಚಾ. ಬೆಳಗ್ಗೆ ಇಡ್ಲಿ ಚಟ್ನಿ, ಸಾಂಬಾರ್ ಗಿಂಬಾರ್ ಅಂತ ಗುದ್ದಾಡಬಾರ್ದು. ಇಡ್ಲಿ ಚಟ್ನಿ ಚಾ ಅಷ್ಟೇ. ನೋಡು ಅನುಕೂಲ. ಬೇರೆ ಮಿರ್ಚಿ ಗಿರ್ಚಿ ಬಜ್ಜಿ ಮಾಡೋದು ಆದರೆ ಇಲ್ಲಾಂದ್ರೆ ಇಲ್ಲ. ಬೆಳಗ್ಗೆ ಇಡ್ಲಿ ಮಾತ್ರ ತಿಂದು ಹೋಗ್ತಾರ, ಇನ್ನು ಸಂಜೆಗೆ ಚಾ ಬಜ್ಜಿ ಮಿರ್ಚಿ ಚುಮ್ಮರಿ ಅಷ್ಟೇ. ಹಂಗಂತೀರಿ? ಅಲ್ರಿ ಅದಕ್ಕಾದ್ರೂ ಬಂಡವಾಳ ಬೇಕಲ್ಲಪ್ಪ. ಏನ್ ಮಾಡ್ಬೇಕಂದ್ರೆ ಬಂಡವಾಳ ಬೇಕಲ್ಲ. ಬಂಡವಾಳ ಸೋಮನ್ ಕಡೆನ ಕೇಳೇನ, ಒಂದು 20,000 ಕೊಡ್ತಾನ. 20,000ದಾಗ ಆಕತ್ ಕೆಲಸ. ಒಂದು ಗಾಡಿ ತಂದು ಇಡುದು, ಒಂದು 4,000 3,000 ಐತಿ ಇಡ್ಲಿ ಪಾತ್ರಿಗೆ. ಆಮ್ಯಾಗ ಒಂದು ₹10,000, 10,000 ಬೇಡ, ಒಮ್ಮೆ ₹5,000 ಅನ್ಕೋ. ನಮಗೆ ಏನೇನು ಬೇಕು ಎಲ್ಲ ರೇಷನ್ ತಂದು ಇಟ್ಕೊಂಡ್ಬಿಡೋನು, ಹೌದಿಲ್ಲ? ಆಮೇಲೆ ಈ ಬಾಳಿಗೆ ಬಜ್ಜಿ ಕರಿದು ಕಡಾಯಿ ಜಾರಿ ಸೌಂಟು ಇವೆಲ್ಲ ಕೂಡಿ ಅಂತಂದ್ರು ಒಂದು ಗ್ಯಾಸ್ ಒಲಿ ಅಂದ್ರು ₹1,500-1,800 ಒಲಿ ಐತಿ. ಮನ್ಯಾನ ಗ್ಯಾಸ ಕಿತ್ಕೊಂಡೋಗಿ ಹಚ್ಚುನು. ಇನ್ನು ಆಕತಿ, ಯಾಕಾಗಲ್ಲ? ₹20,000ದಾಗ ಆಕತಿ. ಒಂದು 20,000 ಇಸ್ಕೊಂತೇನೆ ನಾನು ಮಾಡೋನು. ಅಲ್ರಿ ಮೊದಲ ಹೊಯ್ಕೋತಾಳಕ್ಕಿರಿ ಏನವ್ವ, ನೀವು 20,000 ಇಸ್ಕೋತೇನೆ ಅಂತೀರಿ. ಏನ ನೋಡಪ್ಪ, ನಿಮ್ ತಿಳ್ದಂಗೆ ಮಾಡ್ರಿ. ಆ ರೇಣವ್ಗ ಒಂದು ವಿಚಾರ ಮುಟ್ಟಿಸ್ಲಾರ್ದಂಗೆ ಬೇಕಾದ್ರೆ ಇಸ್ಕೋರಿ, ಇಲ್ಲ ಹೊರಗೆ ಎಲ್ಲಾರು ಇಸ್ಕೊಂಡ್ಬಿಡ್ರಿ. ಓಲೆತ್ತಾಗ ಬೇಕಾದ್ರೆ ದುಡ್ದು ಸಾಲ ಹರಿಯಾಕೆ ಬರ್ತೈತಿ. ಹೋಗೋ ಮಾರಾಯ ಹೋಗು. ಬಡ್ಡಿ ಹಂಗೆ ಕೊಡ್ತಾರೋ ಮಾರಾಯ? ಬಡ್ಡಿ ಕಟ್ಟೆ ಸತ್ತು ಹೋದೇವಿ. ಹಿಂದಾಗಡೆ ಬಡ್ಡಿ ಕಟ್ಟುದ್ರಾಗ ಹೆಣ ಬಿದ್ದು ಹೋಕತಿ. ಬೇಡ, ನಮ್ಮ ಸೋಮ ಆದ್ರೆ ಬಡ್ಡಿ ಗಿಡ್ಡಿ ಕೊಡೋದಿಲ್ಲ. ಹೆಂಗೆ ಅಸಲ್ ಇಸ್ಕೊಂಡಿರ್ತೀವಿ ಹಂಗೆ ಕೊಟ್ಟರು ಪಾಪ ಇಸ್ಕೊಂತಾನ. ಅದು ಕರೆ ಬಿಡ್ರಿ ಮನ್ಸ. ನಾನು ಶುಕ್ರವಾರ ಸಂಘ ಐತಿ ನಾಳೆ. ಹೋಗಿ ನಂಗೆ ನಾಳೆ ಸಂಘದಾಗ ಕುಂದ್ರಕ್ಕೆ ಆಗೋದಿಲ್ಲ. ಶಾಂತಕ್ಕ, ಪಾರಕ್ಕ ಮತ್ತು ನಾನು 3 ಮಂದಿ ಪೂಜಾರ ಮನೆಗೆ ಹೊಂಟಿಲ್ಲನು, ಅದಕ್ಕೆ ಉಡಿ ತುಂಬಿಸ್ಕೊಳಕ್ಕೆ ಹೊಂಟೇವಲ್ಲ. ಮತ್ತು ನಾನು ಸಂಘದಾಗ ಕುಂದ್ರದಾಗೋದಿಲ್ಲ. ರೊಕ್ಕ ಕೊಟ್ಟು ಬರೆಸಿ ಬಂದ್ಬಿಡ್ತೇನೆ ಆಕೆ ಕಡೆ, ಸಂಘದ ಮಂಜವನ ಕಡೆ. ಏನು ನಿನ್ನೆ ಮಗಳ ನಾಟಕ ಮಾಡಿದ್ ನೋಡ, ಉರ್ಲಾಕೋತೇನೆ ಅಂತೇಳಿ ಹೆದರಿ ಪದರ್ಗುಟ್ಟಿ ಬಿಟ್ಟ ಪಾಪ. ಪದರ್ಗುಟ್ಟಿ ಹೆಂಗೆ ಹೋದ್ನಂತಿ. 1 ತಿಂಗಳು ಬಿಟ್ಕೊಡ್ರಿ ನಡೀತೈತಿ ಮೇಲೆ ಸೇರಿ ಅಂತೇಳಿ ಪಾಪ. ಅಂತ ನನಗೆ ಏನು ಮಾಡ್ತಾನ ಏನು, ರೊಕ್ಕ ಬೇರೆ ಇಲ್ಲ ಅಂದ್ರೆ ಇಲ್ಲೇ ಊಟ ಹೊಡ್ಕೊಂಡು ಕುಂದಿರ್ತಾನ ಅಂತ ಮಾಡಿದ್ದೆ. ಚಲೋ ಆತ ಪಾಪ. 1 ತಿಂಗಳು ಟೈಮ್ ಕೊಟ್ಟು ಹೋದ ಗೊತ್ತನು. ಹಂಗೆ ಹೋಗ್ರಿ ಅಂದ್ರೆ ಹೋಗಿದ್ನ ನಾವ. ಸಾಸ್ವಿ ಡಬ್ಬ್ಯಾಗ ಇಲ್ಲೇ ಇಟ್ಟಿದ್ದೆ, ರೊಕ್ಕನ ಸಿಗೋವಲ್ತಲ್ಲ. ಮಾನಸ, ಮಾನಸ, ಏನವ? ಸಾಸ್ವಿ ಡಬ್ಬ್ಯಾಗಿಲ್ಲ, ₹1,000 ಇಟ್ಟಿದ್ನಲ್ಲ, ಎಲ್ಲೈತಿ? ಸಾಸ್ವಿ ಡಬ್ಬ್ಯಾಗ? ಯವ್ವಾ ದೇವ್ರ, ಸಾಸ್ವಿ ಡಬ್ಬೆ ಅಂದು ₹1,000 ಹುಡುಕ್ಯಾಡಕತ್ತಾಳ. ಹಾಂ, ಇಲ್ಲ ನಾನೇನಾರ ಈಗ ಸಿಕ್ಕೊಂಡಿಕ್ಕಿ ಕೈಯಾಗಂದ್ರೆ ಮಗೋದು ಹೋತ್ ನನ್ನ ಕತಿ. ಮೊದ್ಲಿಲ್ಲಿಂದ ಹೋಗ್ಬೇಕು. ಮಾನ್ಸ ಬರ್ತಂತಡಿ ಬಾ, ಒಟ್ಟು ಕೆಲಸ ಐತಿ. ರೀ ನಿಂದ್ರಿ. ಏನ ಎದಕ್ ಬಾಯ್ ಮಾಡಾಕತ್ತಿ ನನ್ನ ಮಗ್ಗ? ನೀವು ಸ್ವಲ್ಪ ಸುಮ್ಮನಿರ್ರಿ ಅತ್ಯಾರ. ಅಯ್ಯ ಮಾನ್ಗೇಡಿ, ಇದಕ್ಕೇನಾತ ಇದಕ್ಕೆ? ರೀ, ಸಾಸ್ವಿ ಡಬ್ಬೆ ಅಂದ ₹1,000 ಎಲ್ಲಿ ಹೋತ? ಏನ ಸಾಸ್ವಿ ಡಬ್ಬ್ಯಾಗ? ಸಾಸ್ವಿ ಡಬ್ಬಿಯಲ್ಲಿ ಐತೆ ಅಂತೇಳಿ ಗೊತ್ತಿಲ್ಲ. ಇನ್ನು ಅದ್ರಾಗ ಇದ್ದಿದ್ದು ₹1,000 ಕೇಳ್ತಾಳಿಕೆ. ಯಾರಿಗೆ ಗೊತ್ತು ಮಾರಾಯ? ನಾನೇನು ನೋಡೇನೆ ಬಿಟ್ಟೇನೆ? ನಮ್ಗೇನು ಗೊತ್ತು ಮಾರಾಯ? ತಗ ನಾವರ ಎಂದು ರೊಕ್ಕ ನೋಡೋರಲ್ಲ ಮುಟ್ಟೋರಲ್ಲ, ಆ ಸಾಸ್ವಿ ಡಬ್ಬೆ ಬಂದು ಕೈ ಇಡೋರಲ್ಲ. ಅಲ್ಲ ನಾ ನಾನು ಏನಂತ ತಿಳ್ಕೊಂಬಿಟ್ಟಿ ನೀನು? ಏನಂತಲ್ಲ ಹಾಕಿದೆ? ಎದಕ್ಕೆ ಹೋದ್ರಾಗತ್ತಾಳಾಕಿ ನಿನಗ? ಸಾಸ್ವಿ ಡಬ್ಬೇನ ರೊಕ್ಕ ನೋಡಿನ ಅಂತಾಳ ತಗ. ಅದಕ್ಕೆ ನೀನು ಸಾಸ್ವಿನ ನೋಡಿಲ್ಲ, ನಾನು ಸಾಕಾಗೈತ ತಗ ಅಂದೆ. ಅಕ್ಕಿನ ಸಾಯಿಸ್ತೀಯ? ಅಕ್ಕೇನ್ ಮಾಡ್ಯಾಳ? ಲಡ್ದು ಲಾಟೇನ ನಿನಗ ಹಾಲ ಕಟ್ಟ ಬಾಡ್ಯ. ಅಕ್ಕಿನ ಸಾಯಿಸ್ತಿ? ಏನ್ ಮಾಡ್ಯಾಳ ಅಕ್ಕಿ ನಿನಗ? ಹೌದಾ, ನಂಗೆ ಮನಿ ನಡ್ಸ್ಕೊಂಡು ಹೊಂಟಾಳ. ಅಕ್ಕಿನ ಸಾಯಿಸ್ತಿ? ನೀನ್ ಸಾಯಿಸೇ ಬಿಡ್ತೇನಂತ. ಇಲ್ಲ ನಾನೇನ್ ಬಳಿ ಏನ ನಾನು ನೋಡ್ಕೊತ ಕುಂದಿರ್ತೇನಂತ ಮಾಡಿ ಏನ? ಮುಟ್ಟಕ್ಕಿನ ನೋಡು ನಂಗರ, ಮುಟ್ಟಕ್ಕಿನ. ನೀ ಏನ್ ಬೇ, ನೀ ಏನ್ ಇರೋದ್ ಪಕ್ಷನ ಏನ್ ನನ್ನ ಪಕ್ಷನ? ನೀನು ಇಲ್ಲೇ ಇದ್ದಂಗೆ ಇರ್ತೀವ, ಒಮ್ಮಕ್ಕ ಅತ್ತಾಗ ಮಾತಾಡ್ತಿ. ನನಗ್ ಗೊತ್ತ್ರಿ ನಿಮ್ದ ಕೆಲ್ಸ ಅಂತೇಳಿ. ಮತ್ ದಂಧೆ ಮಾಡೋರು ನೀವು, ದಂಧೆ. ಕರೆ ಹೇಳ್ತಿರ್ನಿ ಏನಂತೀರಿ? ರೊಕ್ಕ ಎಲ್ಲೋ ಅಷ್ಟು ಹೇಳ್ರಿ. ಅದು ನಿನ್ನೆ ಈರಾಪುರ ಓಣ್ಯಾಗ ಜಾತ್ರೆ ಇತ್ತಲ್ಲ, ಆ ಜಾತ್ರೆನಕ್ಕೇನು ಆ ಗುಡಿ ಪೂಜೆ ಇದು ಸಣ್ಣದಾಗಿ ಅಲ್ಲೇ ಒಂದು ಉತ್ಸವ ಮಾಡಿದ್ರಲ್ಲ.
ಓಣ್ಯನವ್ರಿಗೆ ಎಲ್ಲರಿಗೆ ಕರೆದು ಊಟಕ್ಕೆ ಹಾಕ್ಸಿದ್ರು, ಅಲ್ಲೇ ಮಂದಿನೂ ಕೂಡಿದ್ರು. ಅದಕ್ಕೆ ಅದು 1000 ರೂಪಾಯಿ ತೊಗೊಂಡು ಹೋಗಿದ್ದೆ. ಅಂದರೆ ಯಾಕೆ 1000 ರೂಪಾಯಿಗೆ 2000 ರೂಪಾಯಿ ಮಾಡಬಾರ್ದು ಅಂತ ನನ್ನ ತಲೆಯಾಗ. ಅದನ್ನು ಮಾಡಕ್ಕೆ ಹೋದೆ, ಗೆದ್ದಿದ್ದೆ 5000 ರೂಪಾಯಿ ಗೆದ್ದಿದ್ದೆ. ಆದ್ರೆ ಅವ್ನು ಇನ್ನೊಂದು ಆಟ ಆಡಿಬಿಡು, ನಾ 5ಕ್ಕೆ 10 ಬರ್ತೈತಲ್ಲ ಅಂತ ಆಡಿದೆ, ಬಂದಿದ್ದು 5 ಹೋತು. ಅದಕ್ಕೆ ಏನು ಮಾಡ್ಬೇಕು, ಡಿಸಪಾಯಿಂಟ್ ಆಗಿ ಕುಂತ್ಬಿಟ್ಟಿದ್ದೆ. ಇನ್ನೊಮ್ಮೆ ಆಡೋದಿಲ್ಲ ಮರ, ಈ ಸುಡ್ಗಾಡು ಇಸ್ಪಿಟ್ಟು ಮನಿ ಮಂತ್ಯಾನ್ ತೆಗೆದಿಡ್ತೈತಿ. ಇನ್ನೊಮ್ಮೆ ದೇವ್ರಾಣಿಗೆ ಆಡೋದಿಲ್ಲ, ನೋಡ್ತಿರ್ಬೇಕಾರೆ ನೀ. ಹೊಟ್ಟಿಗೆ ಅನ್ನ ತಿನ್ನೋರಾದ್ರೆ ತಿಳ್ಕೊಬೇಕು ಏನ ಇನ್ನೇ ಮಾಡುದಿಲ್ಲ ಅಂತ. ಎಷ್ಟು ಸಲ ಹೇಳ್ರಿ ನೀವ ನೋಡುನತ್ತಾಗ. ಸಾಕಾಗೈತ್ ನನಗಂತೂ ಜಲಮತ್ತಾಗ. ಏನ 1000 ರೂಪಾಯಿ 10,000 ಎಷ್ಟು ಸಲ ಹಿಂಗ ಮಾಡಿ 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 ಮಂತ್ಯಾನ್ ತೊಳೆದಿಟ್ರಿ. ಇನ್ನೇನ್ ಮಾಡ್ಬೇಕಾತ್ ಇನ್ನು ನಾನು ಹೇಳ್ರಿ? ಎಷ್ಟು ರೀತಿ ಒಳಗೆ ಸಂಸಾರ ನಡೆಸ್ಕೊಂಡು ಹೋಗ್ಲಿ, 1 ರೂಪಾಯಿ ಹಿಂದಕ್ಕಿಟ್ಕೋಲಾರ್ದಂಗ ಎಲ್ಲ ಈ ಸಂಸಾರಕ್ಕೆ ತೊಳೆದ ಬಳದ ಹಾಕಾಕತ್ತೇನಿ. ಆದರೂ ಈ ರೀತಿ ಮಾಡಿ ನೀವು ರೊಕ್ಕ ಕಳೀತಿರಲ್ಲ, ನೀವು ಏನು ಮಾಡ್ಬೇಕಾತ್ ನಾನತ್ತಾಗ. ಎಲ್ಲರ ಹೊಂಟ್ರ ನಡ್ಕೊಂಡೋಗಿ ನಡ್ಕೊಂಬಂದಿರ್ತೇನೆ ನಾನು. ಆಟೋಕ್ಕೆ ಹೋದ್ರೆ ಒಂದು 10 ರೂಪಾಯಿ 20 ರೂಪಾಯಿ ಖರ್ಚಾಕತ್ತಲ್ಲಪ್ಪ ಅಂತೇಳಿ ನೀವು ಹಿಂಗೆ ಮಾಡ್ತೀರಿ ನೀವು. ಅಯ್ಯೋ ದೇವ್ರೇ, ಆತಪ್ಪ, ಇದು ಹಿಂಗಾದ್ರೆ ಜೀವನ ಆಗಲ್ಲ ಬಿಡಿ. ಇದು ಹಿಂಗಾದ್ರೆ ಜೀವನ ಆಗೋದಿಲ್ಲ. ಇದು ಎಲ್ಲರ ಹಾಳಾಗಿ ನಾನ ಹೋಗ್ತೀನಿ. ಈ ಸಂಸಾರ ಅದು ಹೆಂಗ ನಡೆಸ್ತೀರ ನಿಮಗೇ ಬಿಟ್ಟಿದ್ದ. ಯಾಕಪ್ಪ ಹಿಂಗ್ ಮಾಡ್ತೀನಿ ನೀನು? ಅವು ಅನ್ನೋದೇನು ಸುಳ್ಳು ಮತ್ತೆ? ಅಲ್ಲ, ಇಸ್ಪಿಟ್ಟಾಡಿ ರೊಕ್ಕ ಹಾಳು ಮಾಡಿ ಬರ್ತೀಯಲ್ಲ ನೀನು. ಹಿಂಗ ನಿನ್ನ ಹಳೆನ ಈ ಕೆಲಸ ಮಾಡಿದ್ರೆ ನಿಂಗೆ ಸಿಟ್ಟು ಬರ್ತೈತೆ ಬರುದಿಲ್ಲ ನಿಂಗೆ? ಅಲ್ಲ, 1,000ಕ್ಕೆ 2,000 ಯಾವ್ದು ಹರಾಮದ ರೊಕ್ಕ ಬರುದಿಲ್ಲಪ್ಪ. ಪುಕ್ಷೆಟ್ಟಿಗೆ ಎದ್ದಿದ್ದ. ಅಲ್ಲ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಈ ನಿಸಾ ಕುಡಿದ ಮಕ್ಕಳು ಬದುಕ್ತಾವನ? ಹೇಳಿ ನಾ ನೋಡೋನು. ಏನ್ ಬಿಡಪ್ಪ ನೀನ ತಗ ಪುಕ್ಷೆಟ್ಟಿ ನನಗೆ ಆಡಿ ಗೆದ್ದು ಹಂಗೆ ಇಸ್ಪಿಟ್ಟಾಡಿ ರೊಕ್ಕ ಗೆಲ್ಲೋದಾಗಿದ್ರೆ ಎಷ್ಟೋ ಮಂತ್ಯಾನ ಉದ್ಧಾರ ಆಗಿರ್ತಿದ್ವು, ಹಾಳ್ಯಾಕಾಗಿರ್ತಿದ್ವು. ಒಟ್ಟ ನೀ ಮಾತ್ರ ಸುಧಾರಿಸ್ಬೇಡ ಬಿಡಪ್ಪ ಜೀವನದಾಗ. ಮಾತ್ರ ನೀ ಸುಧಾರ್ಸಾಕ ಹೋಗ್ಬೇಡ ನೀನು. ಎಲ್ಲರ ಹೊಕ್ಕೆನವ, ನಾನು ಸಾಕಾಗೈತ್ ನನಗತ್ರ ಈ ಜಲಮತ್ತಾಗ. ನಾಳೆ ಸಂಘದ ಸೇರ್ ಇದ್ದಿದ್ದು 1000 ರೂಪಾಯಿನೂ ನುಂಗಿ ನೀರು ಕುಡ್ದಾತ. ಏನ್ ಕಟ್ಲಿಕ್ಕೆ ಸಂಘದರಿಗೆ? ಅವ್ರ ರೊಕ್ಕ ಕಟ್ಟಿಲ್ಲ ಅಂದ್ರೆ ಯಪ್ಪ ದೇವ್ರ ಮನಿ ಬಾಕ್ಲಕ್ ಬಂದು ನಿಂತು ಹುಯ್ಯಿ ಅಂತ ಹೊಯ್ಕೊಂತಾರ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಯಾರನ್ನ ಕೇಳಲಿ? ನಾ ಯಾರನ್ನು ಕೇಳೋದಿಲ್ಲ. ಏನಾರ ಮಾಡ್ಕೊರಿ. ನಿಮ್ಗೆ ಅದೇ ಧೈರ್ಯ. ನಿಮ್ಗೆ ಏನಾರ ಆಗ್ಲಿ ಬಿಡು, ಈಕೆ ಬೇಕಾದಾಳಲ್ಲ, ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳ, ಎಲ್ಲಿದಾರ ತಂದು ಹಾಕ್ತಾಳ ಅಂತೇಳಿ ನಿಮ್ಮಂತ ಗಂಡಸೂರಿಗೆ, ನಿಮಗೆ ಮನಿ ಹೆಣ್ಮಕ್ಳ ಮೇಲೆ ಅಷ್ಟಿದು ನಿಮಗೆ. ಏನಾದ್ರೂ ಅವ್ರು ನಿಭಾಯಿಸ್ತಾರ ಬಿಡು ಅಂತೇಳಿ ನಿಮ್ಮ ಬಾಳೆ ನಿಮ್ಮ ಮುಕ್ಕಳಿಗೆ ಹತ್ತಂದ್ರೆ ಗೊತ್ತಾಕತಿ. ಹೆಣ್ಮಕ್ಳೆಲ್ಲ ತುಗಿಸ್ಕೊಂಡು ಹೋಗ್ತಾರ ಅಂತೇಳಿ ನಿಮ್ಮಂತ ಗಂಡಸೂರಿಗೆ ಬೆಲೆ ಗೊತ್ತಾಗುದಿಲ್ಲ. ಎಲ್ಲಿದಾರ ತಂದು ಹಾಕ್ತಾರ ಅಂತೇಳಿ ಏನಾರ ಮಾಡ್ಕೊ. ನಾ ಸಂಘದವ್ರು ಬಂದ್ರಂದ್ರೆ ಅದೇನು ಉತ್ತರ ಕೊಡ್ತೀವಿ ಕೊಟ್ಕೋ ಹೋಗು. ಅಲ್ಲ, ಈಗ ಬಸ್ಸಿನ ಕಡೆ ಕೇಳಿ ಕೊಡ್ಸುನಂದ್ರೆ 1000 ರೂಪಾಯಿ ಇಸ್ಪಿಟ್ಟಾಡಿದ್ ನೀನು ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಳಂಗಿಲ್ಲ. ಅದು ಅಲ್ಲದೆ ಅದೇನಂತಾರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತೇಳಿ ನೀನ ಹಿಂಗೆ ಮಾಡಿದ್ರಿ ನಾವ ಮಾಡಕ್ಕೆ ಒಲ್ಲೆ ಅಂತ ನಾನು ಹೇಳಿ ನೀನ ನೋಡೋಣ. ಅವಾಗ ನಿಂಗೆ ಅವ್ರಿಗೆ ಕೇಳಕ್ಕೆ ಅಧಿಕಾರ ಇರ್ತೈತಪ್ಪ. ಏನು ಬಿಡಪ್ಪ ನೀನತ್ತು ಎಲ್ಲ ಸೈಪ. ಆದ್ರೆ ಇಂಥವೆಲ್ಲ ಮಾಡ್ತೀಯಲ್ಲ ಭಾಳ ಬೇಜಾರಾಕೈತೆ ನೋಡಪ್ಪ ನೀನು. ಅಲ್ಲ, ಯಾಕೆ ತಾಯಿ ಮಗಳು ಓದ್ರಾಡಕತ್ತಾರೆ ಇವ್ರು?